ದೇಶದಲ್ಲಿ ಅನೇಕ ಪವಾಡ ಪುರುಷರು ಸಮಾಜ ಸುಧಾರಕರು ಆಗಿ ಹೋಗಿದ್ದಾರೆ. ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಗಡಿ ಜಿಲ್ಲೆಗಳಲ್ಲಿ ದೈವಾಂಶ ಸಂಭೂತರಾಗಿ ಜನಸಾಮಾನ್ಯರಂತೆ ಜನಿಸಿ ಜನರ ಕಲ್ಯಾಣಕ್ಕಾಗಿ ಅನೇಕ ಪವಾಡ ಶಕ್ತಿಗಳನ್ನು ಪ್ರದರ್ಶನ ಮಾಡಿದ ಮಹನೀಯರ ಪೈಕಿ 18ನೇ ಶತಮಾನದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಜನಿಸಿದ ಸಂತರಾಗಿರುವ ಶ್ರೀ ಬಾಳುಮಾಮ ಕೂಡ ಒಬ್ಬರು. ಮಹಾಸಂತರಾಗಿರುವ ಶ್ರೀ ಬಾಳುಮಾಮ ಅವರು ಹಾಲುಮತ ಕುರುಬ ಸಮಾಜದಲ್ಲಿ ಜನಿಸಿ ಕುಲವೃತ್ತಿಯಂತೆ ಕುರಿಗಳನ್ನ ಮೇಯಿಸುತ್ತಾ ದೇಶ ಸಂಚಾರಿಗಳಾಗಿ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಸೇರಿದಂತೆ ಇನ್ನಿತರೆ ಭಾಗಗಳಲ್ಲಿ ಕುರಿಗಳನ್ನ ಮೇಯಿಸುತ್ತಾ ಅನೇಕ ಪವಾಡಗಳನ್ನ ಮಾಡಿ ಜನರಲ್ಲಿದ್ದ ದುಶ್ಚಟಗಳನ್ನ ಮುಕ್ತಗೊಳಿಸುವಲ್ಲಿ ಜಾಗೃತಿ ಮೂಡಿಸಿದ ಮಹಾಸಂತರಾಗಿದ್ದಾರೆ. ಹಾಲುಮತ ಕುರುಬ ಸಮಾಜ ಅನೇಕ ಶತಮಾನಗಳಿಂದ ದೈವಾಂಶ ಸಂಭೂತ ವ್ಯಕ್ತಿಗಳನ್ನ ಪಡೆದಿದ್ದು ಅವರಲ್ಲಿ ಮಹಾಸಂತರಾಗಿರುವ ಶ್ರೀ ಬಾಳುಮಾಮ, ಶ್ರೀ ಲಡ್ಡು ಮುತ್ಯ, ಶ್ರೀ ಅಹಲ್ಯಾಬಾಯಿ ಹೋಳ್ಕರ್, ಶ್ರೀ ಅಮೋಘ ಸಿದ್ದೇಶ್ವರ, ಶ್ರೀ ಮಾಳಿಂಗರಾಯ ಇವರೆಲ್ಲರೂ ಸಮಾಜದಲ್ಲಿ ಧರ್ಮ ಜಾಗೃತಿ, ಪರಿಸರ ಜಾಗೃತಿ ಕಾರ್ಯ ಮಾಡಿದ್ದಾರೆ. ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿರುವ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದ ಪದಾಧಿಕಾರಿಗಳು ಮತ್ತು ಹಿರಿಯರೆಲ್ಲರೂ ಈ ಬಾರಿಯ ಶ್ರೀ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಹಾಲುಮತ ಕುರುಬ ಸಮಾಜದ ಪವಾಡ ಪುರುಷ ಹಾಗೂ ಮಹಾಸಂತರಾಗಿರುವ ಶ್ರೀ ಬಾಳುಮಾಮ ಅವರನ್ನ ಹೋಲುವ ಶ್ರೀ ಗಣೇಶನನ್ನು ಕುರಿ ಮತ್ತು ಟಗರನ್ನ ಹಾಗೆಯೇ ಹುಲಿಯನ್ನ ಸ್ತಬ್ಧ ಚಿತ್ರದ ರೂಪದಲ್ಲಿ ನಿರ್ಮಿಸುವ ಮೂಲಕ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡುತ್ತಿರುವುದು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಪ್ರತಿಯೊಬ್ಬರು ಸ್ವಚ್ಛ ಮತ್ತು ಶುದ್ಧ ಸಮಾಜವನ್ನ ನಿರ್ಮಾಣ ಮಾಡುವುದೇ ಮಹಾಸಂತರಾಗಿರುವ ಶ್ರೀ ಬಾಳುಮಾಮ ಅವರನ್ನ ಹೋಲುವ ಶ್ರೀ ಗಣೇಶೋತ್ಸವ ಆಚರಣೆ ಮೂಲ ಉದ್ದೇಶವಾಗಿದೆ. ವರದಿಗಾರ ಮಲ್ಲಿಕಾರ್ಜುನ್ ಗೋಟೂರ, ಕಿಷ್ಕಿಂಧ ನ್ಯೂಸ್, ಗಂಗಾವತಿ. ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ 13ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು
ಈ ವರ್ಷ ಬಾಳುಮಮ್ಮನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು. ನಾಳೆ 8ನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಬುಧವಾರ 10ನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇರ್ತದೆ. ಈ ವಿಸರ್ಜನಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಗಂಗಾವತಿ ನಾಗರಿಕರು ಬಂದು ಸಹಕರಿಸಬೇಕೆಂದು ವಿನಂತಿಸಿಕೊಳ್ತೀವಿ. ಮಹಾರಾಷ್ಟ್ರದ ಪವಾಡ ಪುರುಷ ರೀತ ಮಹಾರಾಷ್ಟ್ರ ಕರ್ನಾಟಕದಾಗ ಪವಾಡ ಪುರುಷ ಬೆಳಗಾವಿ ಜಿಲ್ಲೆಯ ಬಹಳ ದೊಡ್ಡ ಕ್ರಾಂತಿವೀರ ಸಂಗೊಳ್ಳಿ ಯುವಕರ ಸಂಘ ವತಿಯಿಂದ ಬಾಳುಮಮ್ಮನ ಗಣಪತಿಯನ್ನು ಈ ವರ್ಷ ಕುಂದಿಸಿದ ಕಾರಣವೇನೆಂದರೆ, ಇವರು ಸುಮಾರು 1892ರಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಲ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಸಮಾಜದಲ್ಲಿ ಆಧ್ಯಾತ್ಮಿಕವಾಗಿ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಇವರು ಪವಾಡ ಪುರುಷರು. ಮತ್ತು ಸಮಾಜದಲ್ಲಿ ಇವರು ತಮ್ಮ ದಿನನಿತ್ಯ ಕುರಿಗಾಯುವ ಮೂಲಕ ಇವಾಗಿನ ವೈದ್ಯಕೀಯ ಚಿಕಿತ್ಸೆ ಅವಾಗಿನ ಕಾಲದಲ್ಲಿ ಅವರು ಕೊಡ್ತಿದ್ದರು. ಅವ್ರ ಪವಾಡಗಳು ಬಹಳ ಸಮಾಜಕ್ಕೆ ಭಾಳ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತಿನ ಯುವಕರು ಅದನ್ನೆಲ್ಲ ನಾವು ಅಳವಡಿಸಿಕೊಳ್ಳಬೇಕು. ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದಿಂದ ಈ ವರ್ಷದ ಗಣೇಶೋತ್ಸವಕ್ಕೆ ಪವಾಡ ಪುರುಷರಾದಂಥ ಬಾಳುಮಾಮನವರ ರೂಪದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಬಾಳುಮಾಮ ಅವರು ಸುಮಾರು ದಶಕ ಕಾಲಗಳ ಹಿಂದೆ ಕುರಿಗಳನ್ನು ಮೇಯಿಸುತ್ತಾ ನಮ್ಮ ಜಗತ್ತು ಬದಲಾದರೂ ನಾವು ಮೂಲ ಪರಂಪರೆಯನ್ನು ನಾವು ಬದಲಾಯಿಸಿಕೊಳ್ಳಬಾರದು. ಕಾರಣ ನಮ್ಮ ಹಿಂದೂ ಸಂಪ್ರದಾಯದಂತೆ ಕಂಬಳಿಯನ್ನು ಎಲ್ಲ ಕಾರ್ಯಗಳಲ್ಲಿ ನಾವು ಬಳಸ್ತೀವಿ. ನಾವು ಕೂಡ ಈ ಕಂಬಳಿಯ ಮೂಲ ಪರಂಪರೆಯನ್ನು ಮರೆಯದಿರೋಣ, ಅದನ್ನು ಆಚರಿಸೋಣ. ಇದೇ ದಿನಾಂಕ 8ನೇ ತಾರೀಕು ನಮ್ಮ ಸಂಘದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಗಂಗಾವತಿಯ ಸಕಲ ಭಕ್ತಾದಿಗಳು ಬಂದು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಕೋಟಿ ಏರಿಯಾ ಗಂಗಾವತಿ. ಈ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದಲ್ಲಿ ಒಂದೇ ಧರ್ಮದ ಹುಡುಗರಿಲ್ಲ, ಎಲ್ಲ ಜಾತಿಯರು ಧರ್ಮದವರು ಇದ್ದಾರೆ. ನಮ್ಮ ಈ ಪವಾಡ ಪುರುಷ ಬಾಳುಮಾಮನ ಕಾಯಕ ಕುರಿ ಕಾಯಕ. ಇವರು ಬರಡು ಭೂಮಿಯಲ್ಲಿ ಹಸಿರನ್ನು ಬೆಳೆಸಿದಂಥ ವ್ಯಕ್ತಿ. ಈ ಸಮಾಜಕ್ಕೆ ಒಂದೇ ಕೊಡುಗೆಲ್ಲ 100 ಕೊಡುಗೆಗಳು ಕೊಟ್ಟಿದ್ದಾರೆ. ಅನ್ನ ಸಂತರ್ಪಣೆ 10ನೇ ತಾರೀಕು ಬಂದುಬಿಟ್ಟು ಗಣೇಶನ ವಿಸರ್ಜನೆ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ವಾರ್ಡ್ ನಂಬರ್ 5 ಕೋಟೆ ಏರಿಯಾದಲ್ಲಿ 13ನೇ ವರ್ಷದ ಗಣೇಶೋತ್ಸವ ಸಂಭ್ರಮವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದಿಂದ ಆಚರಿಸುತ್ತಾ ಬರ್ತಾ ಇದ್ದೀವಿ. ಹಾಗೂ ಇಲ್ಲಿ ಎಲ್ಲ ಸರ್ವಧರ್ಮದ ಯುವಕರು ಕೂಡ ಸೇವೆ ಮಾಡುತ್ತಾ ಬರ್ತಾ ಇದ್ದೀವಿ. ನಾಳೆ ದಿನಗಳಲ್ಲಿ 8ನೇ ತಾರೀಕು ದಿನ ಅನ್ನ ಸಂತರ್ಪಣೆ ಇರುತ್ತದೆ. ಎಲ್ಲರೂ ಬಂದು ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವಾದ ವಿನಂತಿ.